ಹಲೋ ಮೈ ಡಿಯರ್ ಯೂಟ್ಯೂಬ್ ಅಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇದೇ ತಿಂಗಳು ಜೂನ್ 10ರಂದು ಜ್ಯೇಷ್ಠ ಪೂರ್ಣಿಮಾ ಇದೆ. ಓಕೆ, ಆ ದಿನ ನಾವೇನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡ್ರು, ನಾವೇನೇ ಇಂಥ ಕೆಲಸ ಆಗಬೇಕು ಅನ್ನುವ ಸಂಕಲ್ಪಗಳನ್ನ ಮಾಡ್ಕೊಂಡ್ರು ಕೂಡ ಅದು ಆದಷ್ಟು ಬೇಗ ಆಗತ್ತೆ ಅಂತ ಹೇಳಿ ಈ ಪುರಾಣದಲ್ಲೂ ಕೂಡ ಬರ್ದಿದೆ. ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಆದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದೇ ಜೂನ್ 10ರಂದು ಜ್ಯೇಷ್ಠ ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ಈ ಮ್ಯಾನಿಫೆಸ್ಟೇಷನ್ ಏನಾದ್ರೂ ಮಾಡಿದ್ರೆ ಅಂದ್ರೆ ಮುಂದಿನ ವರ್ಷದೊಳಗೆ, ಹಾಗೆ ನಿಮ್ಮ ಆರ ಏನಾದ್ರೂ ತುಂಬಾ ಶುದ್ಧವಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ, ಎಷ್ಟು ಒಳ್ಳೆಯ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡ್ಕೊಳ್ತೀರಿ ಅಷ್ಟು ಬೇಗ ಇದು ವರ್ಕ್ ಆಗತ್ತೆ ಅಂತ ಹೇಳ್ಬೋದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಅದು ಏನೇ ಆ ವಿಚಾರ ಆಗಿರ್ಬೋದು, ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡುವಂತದ್ದಾಗಿರಬಹುದು, ನೀವು ಅಂದ್ಕೊಂಡಂತ ಕೆಲಸಗಳಿಗಾಗಿರಬಹುದು, ಮಕ್ಕಳ ವಿಚಾರದಲ್ಲಾಗಿರ್ಬಹುದು, ಮದುವೆ ವಿಚಾರದಲ್ಲಾಗಿರ್ಬಹುದು, ಔಟ್ ಆಫ್ ಕಂಟ್ರಿಲಿ ನಿಮ್ಮ ಮಕ್ಕಳುಗಳು ಓದೋದಕ್ಕೆ ಅಂತ ಹೋಗಿರ್ತಾರೆ, ಆ ವಿಚಾರವಾಗಿ ಏನಾದ್ರೂ ಇತ್ತು ಅಂತ ಹೇಳಿದ್ರೆ, ಕೆಲಸಕ್ಕಾಗಿ ಅಂತಾನೆ ಹೋಗಿರ್ತಾರೆ, ಅಂತ ವಿಚಾರಗಳಲ್ಲಿ ಇಂಥ ಮ್ಯಾನಿಫೆಸ್ಟೇಷನ್ ಏನಾದ್ರೂ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಪರಿಣಾಮನ ನೀವು ನೋಡ್ತೀರಿ ಅಂತ ಹೇಳ್ಬೋದು. ಹಾಗಾದ್ರೆ ಆ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ, ಅದೇ ಹುಣ್ಣಿಮೆ ದಿನಾನೇ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಹನುಮರ ಗುಡಿಗೆ ಹೋಗ್ಬೇಕಾಗತ್ತೆ. ಹನುಮರ ಗುಡಿಗೆ ನೀವು ಹೋಗಿ ಅಲ್ಲೇ ಸಿಗುವಂತಹ ಕೇಸರಿ ಡಬ್ಬಿ ಆದ್ರೂ ಆಯ್ತು, ಅಥವಾ ಹೊರಗಿನಿಂದ ತಗೊಂಡು ಹೋಗುವಂತಹ ಕೇಸರಿ ಡಬ್ಬಿನ ನೀವೇನ್ ಮಾಡ್ಬೇಕಾಗತ್ತೆ, ಹನುಮಂತನ ಪಾದದಡಿಯಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದನ್ನ ಸೀದಾ ಮನೆಗೆ ಹುಣ್ಣಿಮೆ ದಿನನೇ ತರಬೇಕಾಗತ್ತೆ. ಆ ತಂದಂತಹ ಕೇಸರಿಗೆ ಏನಿದೆ, ಒಂದು ಮಲ್ಲಿಗೆ ಎಣ್ಣೆ ಅಥವಾ ಜಾಸ್ಮಿನ್ ಎಣ್ಣೆ, ಈ ಎಣ್ಣೆನ ಬೆರೆಸಿ ಆ ದಿನ ರಾತ್ರಿ, ಹುಣ್ಣಿಮೆ ದಿನ ರಾತ್ರಿ ಆ ಎಣ್ಣೆನ ಬೆರೆಸಿ ನೀವೇನ್ ಮಾಡ್ಬೇಕಾಗತ್ತೆ, ಚಂದ್ರನ ಬೆಳಕಲ್ಲಿ ಇಡಬೇಕಾಗತ್ತೆ. ಟೆರೆಸ್ ಮೇಲಾದ್ರೂ ಆಯ್ತು, ಅಥವಾ ಬಟ್ ಆದ್ರೆ ಓಪನ್ ಮಾಡಿ ಇಡಬೇಕಾಗತ್ತೆ. ಟೆರೆಸ್ ಮೇಲಾದ್ರೂ ಆಯ್ತು, ಕಿಟಕಿ ಹತ್ರ ಆದ್ರೂ ಆಯ್ತು, ಎಲ್ಲಾದ್ರೂ ಒಂದು ಕಡೆ ನೀವು ಹುಣ್ಣಿಮೆ ಬೆಳಕಲ್ಲಿ ಇಡಬೇಕಾಗತ್ತೆ. ಆ ಹುಣ್ಣಿಮೆ ಬೆಳಕಲ್ಲಿ ಇಟ್ಟಂತಹ ಕೇಸರಿ ಏನಿದೆ, ಒಂದು ಬಿಳಿಯ ಕಾಗದದಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಆ ಬಿಳಿಯ ಕಾಗದದಲ್ಲಿ ನೀವು ಆ ಕೇಸರಿ ಮೂಲಕ ಒಂದು ತುಳಸಿ ಕಡ್ಡಿಯಿಂದಾನೆ ನೀವು ಅದನ್ನ ಬರಿತಾ ಹೋಗ್ಬೇಕಾಗತ್ತೆ. ನಂತರ ಅದನ್ನ ಫೋಲ್ಡ್ ಮಾಡಿ ನಿಮ್ಮ ಪಿಲ್ಲೋ ಅಡಿಯಲ್ಲಿ ಅಥವಾ ನಿಮ್ಮ ದಿಂಬಡಿಯಲ್ಲಿ, ಹಾಸಿಗೆ ಅಡಿಯಲ್ಲಿ, ಅಥವಾ ನಿಮ್ಮ ಪರ್ಸ್ನಲ್ಲಿ, ಅದು ವರ್ಷದಿಂದ ವರ್ಷದವರೆಗೂ ಕೂಡ ನೀವು ಚೇಂಜ್ ಮಾಡೋ ಆಗಿಲ್ಲ. ನೆಕ್ಸ್ಟ್ ಜ್ಯೇಷ್ಠ ಪೂರ್ಣಿಮಾದ ಒಳಗಡೆ ನೀವು ಅಂದ್ಕೊಂಡಂತಹ ಕೆಲಸಗಳಾಗತ್ತೆ. ಆ ಪೇಪರ್ನ ತೆಗೆದು ಅವತ್ತು ಹರಿತಿರುವ ನದಿಗೆ ನೀವು ಬಿಡಬೇಕು, ಅಥವಾ ಅದನ್ನ ಒಂದು ಒಳ್ಳೆಯ ದೇವಸ್ಥಾನದ ಗುಡಿ ಏನಿದೆ, ಅರಳಿ ಮರ ಇದೆ, ಅಲ್ಲಿ ಗುಂಡಿ ತೋಡಿ ಹಾಕಬೇಕಾಗತ್ತೆ. ಸೊ ಇದು ಇವತ್ತಿನ ರೆಮಿಡಿ ಆಗಿತ್ತು.